ತಾವೆಲ್ಲರೂ ಕೂಡ ನೋಡಿರ್ಬೋದು ಭಾಗ್ಯಲಕ್ಷ್ಮಿ ಧಾರಾವಾಹಿ. ಇದರಲ್ಲಿ ಭಾಗ್ಯ ಮದುವೆ ಸಹ ನಡೀತಾ ಇದೆ, ಎಪಿಸೋಡ್ ಬರ್ತಾ ಇದೆ, ತುಂಬಾನೇ ರೋಚಕ ಮತ್ತೆ ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ. ಭಾಗ್ಯ ಮತ್ತೆ ತಾಂಡವ್ ಮದುವೆ ಇನ್ನೇನು ತಾಳಿಯನ್ನು ಕಟ್ಟಬೇಕು ಅಷ್ಟರಲ್ಲಿ ಶ್ರೇಷ್ಠ ಬಂದು ಮದುವೆನ ಸಹ ನಿಲ್ಲಿಸುವಂತದ್ದು. ಯಾಕೆಂದ್ರೆ ಫಸ್ಟ್ಗೆ ಭಾಗ್ಯ ತಾಂಡವ್ ಮದುವೆ ಆಗಿರ್ತಾರೆ, ಅದಾದ ಬಳಿಕ ಶ್ರೇಷ್ಠನ ಲವ್ ಮಾಡಿ ಮದುವೆನ ಸಹ ಆಗ್ತಾನೆ ತಾಂಡವ್. ಮಧ್ಯದಲ್ಲಿ ಜಗಳ ಆಗಿರುತ್ತೆ, ಆದ್ರೆ ಈಗ ಮತ್ತೆ ಭಾಗ್ಯನ ಮದುವೆ ಆಗಕ್ಕೆ ತಾಂಡವ್ ಬಂದಿರುವುದು, ಆದ್ರೆ ತಾಂಡವ್ ಅಸಲಿ ಮುಖ ನಿಜವಾಗ್ಲೂ ಗೊತ್ತಾಗಿದೆ. ಸೊ ಹಾಗಾಗಿ ಭಾಗ್ಯಗೆ ಸ್ವಲ್ಪ ಇಷ್ಟ ಇರೋದಿಲ್ಲ ತಾಂಡವ್ನ ಮತ್ತೆ ಮರುಮದುವೆ ಆಗೋಕೆ. ಶ್ರೇಷ್ಠ ಮತ್ತೆ ತಾಂಡವ್ ಮದುವೆ ಆಗಿರ್ತಾರೆ, ಬಟ್ ಈಗ ಮತ್ತೆ ಯಾಕೆ ಭಾಗ್ಯನ ಮದುವೆ ಆಗಕ್ಕೆ ತಾಂಡವ್ ಬರ್ತದೆ, ನಿನ್ನ ಜೀವನವನ್ನ ಹಾಳು ಮಾಡ್ತೀನಿ ಅಂತೆಲ್ಲ ತಾಂಡವ್ ಹೇಳ್ತಾನೆ. ಆಗ ಒಂದು ಟೈಮ್ನಲ್ಲಿ ಭಾಗ್ಯ ಕೂಡ ಕಣ್ಣೀರ್ ಬರುತ್ತೆ, ಈ ಒಂದು ಮದುವೆನ ಹೇಗಾದ್ರೂ ಮಾಡಿ ನಿಲ್ಲಿಸಲಿ ಯಾರಾದ್ರೂ ಅಂತ ಹೇಳ್ತಿರುವಂತ ಮನಸ್ಸಲ್ಲಿ ಅಂದ್ಕೊಳ್ತಿರುವಂತ ಟೈಮ್ನಲ್ಲೇ ಶ್ರೇಷ್ಠ ಮತ್ತೆ ಆದಿ ಬಂದು ಮದುವೆನ ಸಹ ನಿಲ್ಲಿಸ್ತಾರೆ. ಆದಿ ಮತ್ತೆ ಭಾಗ್ಯ ಇಷ್ಟಪಡ್ತಾರೆ ಒಬ್ರಿಗೊಬ್ರು ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ರೆ, ಬಟ್ ಇಲ್ಲಿ ತಾಂಡವ್ ಮದುವೆ ಆಗ್ತಾ ಇರುವಂತದ್ದು. ಸೊ ಈಗ ಒಟ್ಟಾರೆ ಮದುವೆ ಸಹ ಸ್ಟಾಪ್ ಆಗಿದೆ, ಭಾಗ್ಯಗೆ ಖುಷಿ ಆಗಿದೆ, ಶ್ರೇಷ್ಠ ಬಂದು ನಿಲ್ಸಾಗಿದೆ ಮದುವೆನ. ನೀವು ಕೂಡ ನೋಡ್ತಾ ಇದ್ರೆ ಭಾಗ್ಯಲಕ್ಷ್ಮಿ ಮರುಮದುವೆ ಧಾರಾವಾಹಿ ಸಂಚಿಕೆ ಎಲ್ಲವೂ ಕೂಡ ಚೆನ್ನಾಗಿ ಬರ್ತದೆ, ನೋಡಿ ಜನರು ಕೂಡ ಇಷ್ಟಪಡ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ. ನೋಡೋಣ ಮುಂದೆ ಯಾವ ಟ್ವಿಸ್ಟ್ ಯಾವ ಬೆಳವಣಿಗೆ ಬರುತ್ತೆ. ನಿಮ್ಗೆ ಯಾವ ಪಾತ್ರಧಾರಿಗಳು ಕೂಡ ಇಷ್ಟ, ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ.